ಸಹಜೀವನದ ಪಾಠ ನ್ಯಾಚುರಲ್ ಆಗಿದ್ದಾಗ ಮಾತ್ರ ಸಾಧ್ಯ ಅನ್ನುವುದೇ. ಈಗ ಅದು ರೆಸೊನೆನ್ಸ್ ಎಫೆಕ್ಟ್ ಹೈಯೆಸ್ಟ್ ಇದೆ ಇದರಲ್ಲಿ. ಹಾಗಾಗಿ ಕುರುಡರಿಗೆ ನಡಿಲಿಕ್ಕೆ ತುಂಬಾ ಅನುಕೂಲವಾಗದಂತಹ ಬಿದಿರು, ಹಾಗಾಗಿ ಬ್ಲೈಂಡ್ಸ್ ಬ್ಯಾಂಬು ಅಂತ ಹೇಳ್ತಾರೆ. ನಾವೀಗ ಜೇನು ಪೆಟ್ಟಿಗೆ ಇಲ್ಲಿ ಇಟ್ಟಿದ್ದೀವಿ. ಪೆಟ್ಟಿಗೆ ಇಟ್ಟರೆ ಪೆಟ್ಟಿಗೆ ಕ್ಲೀನ್ ಇರೋದಕ್ಕೆ ತುಂಬ ನೋಡ್ಕೋಬೇಕು. ಅಲ್ಲಿ ಹಲ್ಲಿ ಬರುತ್ತೆ, ಜಡ ಬರುತ್ತೆ, ಇನ್ನು ಕಡ್ಜ ಬರುತ್ತೆ, ಮತ್ತು ರೆಡ್ ಹ್ಯಾಂಡ್ಸು, ಇನ್ನೊಂದು 3-4 ಹ್ಯಾಂಡ್ಸು ಎಲ್ಲ ಬಂದು ಅವುಗಳನ್ನು ತಿನ್ನೋದಕ್ಕೆ ಹೊಂಚು ಹಾಕಿರ್ತವೆ. ನಾವು ಕ್ಲೀನಾಗಿಟ್ಟು ಇದು ಟಾರ್ ಬಟ್ಟೆ ಸುತ್ತಿ ಅಥವಾ ಬುಡದಲ್ಲಿ ಟ್ಯಾಂಕ್ ಥರ ಮಾಡಿ ನೀರಿಟ್ಟು ಎಲ್ಲ ಪ್ರೊಟೆಕ್ಟ್ ಮಾಡಬೇಕು. ಆದರೆ ಈ ಗುಡ್ಡೆ ಒಳಗೆ ನೀವು ಕೆದಕಿದರೆ ಒಂದು 200 ರೀತಿಯ ಇನ್ಸೆಕ್ಟ್ ವರ್ಲ್ಡ್ ಇದೆ. ರೆಡ್ ಹ್ಯಾಂಡ್ಸು ಇರುತ್ತೆ, ಇದು ಒಂದು 10 ಥರದ ಕಾಕ್ರೋಚಸ್ಸು ಇರುತ್ತೆ. ಅಷ್ಟರ ಮಧ್ಯದಲ್ಲಿ ರೆಡ್ ಹ್ಯಾಂಡ್ಸು ಅವಕ್ಕೆ ಏನು ಮಾಡಲ್ಲ. ಇದಕ್ಕಾದರೆ ರೆಡ್ ಹ್ಯಾಂಡ್ಸ್ನ ಭಯನೂ ಇರಲ್ಲ, ಸುತ್ತಮುತ್ತ ಇರ್ತದೆ, ಇದು ಆರಾಮದಲ್ಲಿ ಓಡಾಡ್ತಾ ಇರ್ತದೆ. ಸಹಜೀವನದ ಪಾಠ ನ್ಯಾಚುರಲ್ ಆಗಿದ್ದಾಗ ಮಾತ್ರ ಸಾಧ್ಯ ಅನ್ನುವುದೇ ಇದು ತೋರಿಸ್ತಾ ಇದೆ. ನಾವು ಹೆಚ್ಚು ಅರ್ಬನೈಸ್ ಆದದ್ದೇ ಸಹಜೀವನ ಹೋಯಿತು, ಫ್ರೆಂಡ್ಶಿಪ್ ಹೋಯಿತು, ಎಲ್ಲ ಲೋಕಲ್ ಆಗಿಬಿಟ್ಟು ಎಲ್ಲರೂ ಸಹ ಒಬ್ರಿಗೊಬ್ಬರು ಹೇಗೆ ಕಿತ್ತು ತಿನ್ನೋದು ಅಂತಲೇ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಸಹಬಾಳ್ವೆಗೆಯ ಯೋಚನೆಯೇ ಬರೋದಿಲ್ಲ. ನಾವೇನಾದರೂ ಹೊರಗಡೆ ಹೋದಾಗ ನಮ್ಮ ಭಾಷೆನ ಗುರುತಿಸ್ತೇವೆ, ಭಾಷಿಗರನ್ನು ಫ್ರೆಂಡ್ಶಿಪ್ ಆಗಿ ಕಾಣ್ತೀವಿ. ನ್ಯಾಚುರಲ್ಲಾಗಿ ಇದ್ದಾಗ, ಥ್ರೆಟ್ ಇದ್ದಾಗನೇ ನಮಗೆ ಬಾಂಧವ್ಯ ಬೆಳೆಯೋದು. ಇದು ಒಂದು ಅಲ್ಲಿ ಸಿಕ್ಕುವಂತಹ ಫಿಲಾಸಫಿಕಲ್ ಲೆಸನ್ ನಮಗೆ ಆ ಮೂಲಕ. ಅಷ್ಟೇ ಬರೀ ಇದು ಎಡಮಟ್ಟೆನೇ ಗುಡ್ಡೆ ಹಾಕಿರೋದು. ಅಡಿದು ಈಗ ನಮಗೆ ಗೊಬ್ಬರ ಬೇಕು ಅಂದರೆ ಮೇಲೆ ಒಂದು 1/3 ಎತ್ತಿಬಿಟ್ರೆ ಅದು ಹೊಸ್ತು ಹಾಕಿರೋದು, ಅಡಿದೆಲ್ಲ ಗೊಬ್ಬರ ಆಗಿರುತ್ತೆ. ಯಾವುದೊಂದು ಇನ್ನು ನಮಗೇನೋ ತರಕಾರಿ ಮಾಡಬೇಕು, ಭತ್ತದ ಗದ್ದೆ ಮಾಡಬೇಕು, ಅಥವಾ ಹೊಸ ಗಿಡ ನೆಡ್ತೀವಿ ಅಂದರೆ ಚೂರು ಅದನ್ನು ಸರಿಸ್ಕೊಳ್ಳೋದು, ಅಡಿದನ್ನೆಲ್ಲ ಬಂಡೆಯಲ್ಲಿ ತಗೊಂಡೋಗಿ ಹಾಕೋದು. ಆ ಮಣ್ಣು ಹೇಗಿರ್ತದೆ ಅಂದರೆ ನೀವು ಆ ರೀತಿಯ ಗೊಬ್ಬರವನ್ನು ತಯಾರು ಮಾಡೋಕ್ಕೆ ಆಗಲ್ಲ. ಆ ಲೆವೆಲಲ್ಲಿ ಅದು ಗೊಬ್ಬರ ಇರ್ತದೆ. ಇದು ಅಲ್ಲಿಗೆ ಕೈ ಹಾಕುವಾಗ ಹಾವಿನ ಬಗ್ಗೆ ಸಣ್ಣ ಕೇರ್ಫುಲ್ ಇರಬೇಕು. ಹಾವು ಇದ್ದರೆ ಚೂರು ಮಚ್ಚಿನಲ್ಲಿ ಕೈ ಹಾಕ್ತೀವಿ. ಹಾವು ನಮಗೆ ಯಾವ ಥರ ಎಲ್ಲ ನಮಗೆ ಯೂಸ್ಫುಲ್ ಇರ್ತದೆ ಅಂದರೆ ನಾವು ಇವಾಗ ಎಲ್ಲ ಅಂದರೆ ಹಾವು ಅಂದರೆ ಎದುರಿಸ್ತಾರೆ ಅಂದರೆ ಹೀಗೆ ಜನರಲ್ ಆಗಿ ಉತ್ತರ ಕೊಡೋದಾದರೆ, ಹೇಗೆ ನಮ್ಮ ದೇಹದಲ್ಲಿ ಕೋಟ್ಯಂತರ ಇದು ಸೆಲ್ಸ್ ಇದೆ, ಮತ್ತು ಅದರಿಂದ ಇದು ಡಿಫ್ರೆಂಟ್ ಆರ್ಗನ್ಸ್ ಆಗಿದೆ, ಡಿಫ್ರೆಂಟ್ ಜಾಯಿಂಟ್ಸ್ ಆಗಿದೆ, ಡಿಫ್ರೆಂಟ್ ಕೂದಲುಗಳಿದೆ. ಇವೆಲ್ಲವೂ ಸಹ ನಮ್ಮ ಟೋಟಲ್ಲು ನಮ್ಮ ಬಯೋಲಾಜಿಕಲ್ ಲೈಫಿಗೆ ಯಾವುದು ಇದರಲ್ಲಿ ಬೇಡ ಅನ್ನೋದಿಲ್ಲ. ಎಲ್ಲದಕ್ಕೂ ಒಂದು ಫಂಕ್ಷನ್ ಇದೆ. ಹಾಗೆ ಇಡೀ ವರ್ಲ್ಡನ್ನು, ಬಯೋಲಾಜಿಕಲ್ ವರ್ಲ್ಡನ್ನು ತಗೊಂಡ್ರೆ ಎಲ್ಲ ಸಹ ಒಂದಲ್ಲ ಒಂದು ಕೂದಲನ್ನ, ಉಗುರನ್ನ, ಆರ್ಗನ್ನ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ. ಯಾವುದನ್ನು ಸಹ ನಾವು ಡಿನೇ ಮಾಡೋಕ್ಕಾಗಲ್ಲ. ಟೋಟಲ್ ಹೇಗೆ ಆರ್ಗನ್ಸು ಜಾಸ್ತಿ ಆದದ್ದೇ ಹೆಚ್ಚು ಕ್ರಿಯೇಟಿವ್ ಆ್ಯಂಡ್ ಹೆಚ್ಚು ಎಫಿಷಿಯೆಂಟ್ ಮನುಷ್ಯ ಆಗ್ತಾನೋ, ಹಾಗೆ ನೇಚರ್ನಲ್ಲಿ ಆರ್ಗನ್ಸ್ ಜಾಸ್ತಿ ಆದರೆ ಮಾತ್ರ ಅದು ಬಯೋಲಾಜಿಕಲಿ ಸೌಂಡ್ ಆ್ಯಂಡ್ ಇದು ಆಟೋಮೆಟಿಕ್ ಆಗುತ್ತೆ. ನೇಚರ್ ಪ್ರತಿಯೊಂದು ಸಹ ಆ ಲೆವೆಲಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಡೀಪ್ ರೂಟೆಡ್ ಆಗಿ. ನಾವು ಇಂಥದ್ದನ್ನೆಲ್ಲ ಪ್ಯಾಕೆಟ್ನಲ್ಲಿ ನರ್ಸರಿ ಮಾಡೋ ಮೂಲಕ ಅದನ್ನು 10 ಇಂಚಿಗೆ ರೆಸ್ಟ್ರಿಕ್ಟ್ ಮಾಡಿಬಿಡ್ತೇವೆ, ಪರ್ಮನೆಂಟ್ ಡಿಸೇಬಲ್. ಅದೇ ರೀತಿ ಇದು ಎಜುಕೇಷನ್ ಅಂದರೆ ಪ್ಯಾಕೆಟ್ ಗಿಡನೇ. ಇದಂದ್ರೆ ನೀವು 1 ಅಡಿ ಮೇಲಿಂದ ಇದೆ, ಗ್ರೌಂಡ್ ಮೇಲಿದೆ, ಬಟ್ ಎರಡೂವರೆ ಅಡಿ ಆಳದಲ್ಲಿ ರೂಟ್ ಇದೆ. ಇದು ಪಾಮು, ತಾಳೆ, ಅದೆಲ್ಲನೂ ಎಲ್ಲ ಪಾಮುಗಳು ಸಹ ಮೇಲೆ ಇಷ್ಟು ಕಾಣುವಾಗ ಅಡಿಯಲ್ಲಿ 3 ಅಡಿ ಇರುತ್ತೆ. ಇದು ಟೀಚರ್ಸ್ ಬ್ಯಾಂಬು ಅಂತ, ಮೇಷ್ಟ್ರು ಬಿದಿರ್ನ ಹೊಡಿಯೋಷ್ಟೇ ಸೈಜ್ ಇದು. ಮತ್ತೆ ಇದಕ್ಕೆ ಬ್ಲೈಂಡ್ಸ್ ಬ್ಯಾಂಬು ಅಂತಲೂ ಕರೀತಾರೆ. ಯಾಕಂದ್ರೆ ಈಗ ಅದು ರೆಸೊನೆನ್ಸ್ ಎಫೆಕ್ಟ್ ಹೈಯೆಸ್ಟ್ ಇದೆ ಇದರಲ್ಲಿ. ಹಾಗಾಗಿ ಕುರುಡರಿಗೆ ನಡಿಲಿಕ್ಕೆ ತುಂಬ ಅನುಕೂಲವಾಗದಂತಹ ಬಿದಿರು, ಹಾಗಾಗಿ ಬ್ಲೈಂಡ್ಸ್ ಬ್ಯಾಂಬು ಅಂತ ಹೇಳ್ತಾರೆ. ಈಗ ಇದನ್ನು ಸಿಗೋದು ಕಿಟಕಿಗಳಿಗೆ ಕರ್ಟನ್ನು ಅಂಥದ್ದೆಲ್ಲ ಕೆಲಸನೂ ಅದು ಸಹ ಮಾಡ್ತಾರೆ. ಹೌದು. ಬಿದಿರಿನ ಸ್ಪೆಷಾಲಿಟಿ ಏನಂದರೆ ಕಂಪ್ಯಾರಿಟಿವ್ಲಿ ಡೀಪ್ ರೂಟೆಡ್ ಅಲ್ಲ, ಆದರೂ ಸಹ ಡ್ರಾಟ್ ರೆಸಿಸ್ಟೆನ್ಸ್ ಯಾವ ಪ್ರಮಾಣದಲ್ಲಿದೆ ಅಂದರೆ ನೋಡಿ, ಅದು ಬರೀ 2 ಇಂಚ್ ಮಣ್ಣಿನಲ್ಲಿರುವ ರೂಟ್ನಲ್ಲಿ 150 ಅಡಿ ಎತ್ತರಕ್ಕೆ ಕಳಿಸುವ ಸ್ಟ್ರೆಂತ್ ಇದೆ. ಏನು ಅದ್ಭುತ ಸ್ಟ್ರೆಂತ್, ನೀವು ಊಹಿಸೋಕ್ಕೆ ಸಾಧ್ಯ ಇದೆಯಾ? ಒಂದು ಹುಲ್ಲಿನ ಜಾತಿ ಆ ಸ್ಟೆಬಿಲಿಟಿ, ಒಂದೋ ನೀವು ಆಳದಿಂದ ಸ್ಟೆಬಿಲಿಟಿ ಬರೀರಿ, ಇಲ್ಲದಿದ್ದರೆ ವಿಸ್ತಾರದಿಂದ ಸ್ಟೆಬಿಲಿಟಿ ಪಡೀರಿ.